ಸುದ್ದಿ ಇವ ನನಗಂತೂ ಕೇಳಿ ದಂಗ ಹೋಗ್ಬಿಟ್ನವ ನಾನು. ಏನು ರೇಣಕ್ಕ, ಗೊತ್ತಿಲ್ಲವ ನನಗೆ, ಏನು ವಿಚಾರ? ಆ ವಿಚಾರ ಏನು ಅಂತ ನನಗೂ ಗೊತ್ತು. ಎಲ್ಲ ಗೀತಾ, ಗೊತ್ತಿದ್ರು ಸುಮ್ಮನೆ ನಿಂತದಿಯಲ್ಲ ಹುಡುಗಿ. ಎಷ್ಟೊತ್ತು ನಾವಿಲ್ಲಿ ಮಾತಾಡ್ಕೊಂತ ನಿಂತ್ಕೊಂಡು. ಹಂಗೇನಿಲ್ಲವ ಸರೋಜಕ್ಕ, ನಿಮಗೆ ಎಲ್ಲ ವಿಚಾರ ಊರಿಂದ ಉಸಾಬರಿ ಎಲ್ಲ ತಿಳ್ಕೊಂಬರ್ತೀರಲ್ಲವ ಮನ್ಮನೆದು ಪಿರಾದಿಗಳನ್ನ, ಹಂಗಾಗಿ ಗೊತ್ತಿರ್ತದ ಬಿಡು ಅಂತ ನಾನು ಸುಮ್ಮನಾದ್ನವ. ಏಯ್ ಯಾಕ್ಲೇ ಬಿಡಾಡಿ, ನಾವೆಲ್ಲ ಹೋಗಿದ್ದೇವೆ ಕಂಡಾರ ಮನೆ ಪಿರಾದಿಗಳನ್ನ ತಿಳ್ಕೊಂಬರಕ್ಕೆ? ಯಾವಾಗ ನೋಡಿದ್ದೆ ನೀನು? ಏ ಪ್ರೇಮಿ, ಈಗ ಸುಮ್ಮನಿರ್ಲೆ. ನಿನಗೆ ವಿಚಾರ ತಿಳಿಯೋದು ಮುಖ್ಯನಾ, ಈಗ ನೀನು ಇದನ್ನ ಮಾಡೋದು ಮುಖ್ಯನಾ? ಸುಮ್ಮನಿರೋ ಒಂದು ಸ್ವಲ್ಪ ಹೊತ್ತು. ಅದೇನಂತ ತಿಳ್ಕೊಳ್ಳೋಣ ನಾನು ಫಸ್ಟ್. ನೀನೇ ಹೇಳವ ರೇಣಕ್ಕ, ಫಸ್ಟ್ ನೀನೇ ಹೇಳಿದ್ದು. ಏ ರೇಣಕ್ಕ, ನೀನೇ ಹೇಳೆ ಅಕ್ಕಿ ಕುಟಗೇನು. ಏನ್ರೇ ಬಿಡಾಡಾರ, ರೋಡ್ನೆ ನಿಂತ್ಕೊಂಡು ಫೋನ್ ಹೊಡಿತಿದ್ರಲ್ರೇ, ಏನ್ರೇ ಅದು? ಏನೋ ಬಾರಿ ಗಾಢವಾಗಿ ಮಾತಾಡಕತ್ತೀರಾ? ಒಗ್ಗ ನಾವನು ಈ ಮುದುಡನ್ ಇಲ್ಲಕ್ ಕುಂತತ್ ನೋಡವ. ಏನಾರ ಮಾಡೋಣ ಅಂತ ಅಂದ್ರೆ ಎಲ್ಲದಕ್ಕೂ ಅಡ್ಡಾಡ್ ಬರ್ತತ್ ನೋಡವ. ಇದಂತೂ ಸುಮ್ ಕುತ್ಕ, ನಾನು ಕಿವಿ ಏನು ನೆಟ್ಟ ಕೇಳಿದ್ರೆ ಇನ್ನು ಬಾರಿ ಮಾಡ್ತ ನೋಡಂಗೆ ಇದು. ಏ ಅಮ್ಮ, ಸುಮ್ ಕುತ್ಕ, ಆಮೇಲೆ ಬಂದು ಹೇಳ್ತಾನ ನಾನು ನಿನಗೆ. ಯಾಕ್ಲೇ ಗೀತಾ, ಯಾಕೆ ತಿಂದಿದ್ದೇನಾರ ಕೊಬ್ಬು ಜಾಸ್ತಿ ಆಗೈತೆ ನಿನಗೆ? ಸುಬ್ಬಿ ಅಂತೀಯಲ್ಲ ನನಗೆ, ಯಾಕೆ? ನಾನೇನೋ ಒಂದು ಹೇಳಿದ್ರೆ ಅದೇ ಏನೋ ಒಂದು ಅರ್ಥ ಮಾಡ್ಕೊಂತಪ್ಪ ಹೋಗದ್ಲಾಗೆ. ಸುಮ್ಮನಿರ ಗೀತಾ, ಅದ್ರ ಕುಟ್ಟಗೆ ಏನೋ ಫಸ್ಟ್ ಏನಂತ ತಿಳ್ಕನ. ನೋಡೇ ಸರೋಜಿ, ಹೆಂಗೆ ಆಕತಿ ಅನ್ನೋದು ಮನ್ಯಾಗ ನನ್ನ ಮಗಳದ್ದು ಸುದ್ದಿನ ಪಾರಿ ಎದುರಿಗೆ ಮಾತಾಡಕರಿಯ ಬಂದು ಪಂಚಾಯತಿ ಮಾಡಿ ಓದ್ಲಲ್ಲ ಶಾರದವ್ವ. ಈಗ ನೋಡು ಆಕಿ ಮಗಳದ ಸುದ್ದಿ ಊರು ತುಂಬ ಹಬ್ಬೈತಿ. ಏನಾತೀರಿ ಏನಕ್ಕ ಅಂತದು? ಮೊನ್ನೆ ತಾನೇ ಅಣಕಾಯಿ ಹುಡಿಗಿಟ್ಟು ಊರಿಗೆ ತುಂಬ ಗೊತ್ತಾಗಂಗೆ ಉಣ್ಣಕ್ಕೆ ಹಾಕ್ಸಿದ್ರಲ್ಲೇ ಅವ್ವ. ಅಯ್ಯ ನಿನ್ನ ಯಾಬಡಂತದೆ ಅದಲ್ಲ, ಇದು ಬ್ಯಾರನೇ ಸುದ್ದಿ. ಆಕಿ ಪವಿತ್ರದಳಲ್ಲ, ಕಾಲೇಜ್ನಾಗೆ ಯಾವನ್ನ ಲವ್ ಮಾಡ್ತದಳಂತೆ. ಇವತ್ತು ಕಾಲೇಜಿಗೆ ಹೋದಾಗ ಈ ಹುಡುಗನ ಹೋಗಿತ್ತಂತೆ, ಕರ್ಕೊಂಡು ಸುತ್ತಾಡ್ಸಕ್ ಹೋಗೋಣ ಅಂತಂದು. ಅವಾಗ ಹುಡುಗನ ಜೊತೆಗೆ ಕಾಪಿ ಕುಡಿತಾ ಇದ್ಲಂತ ಅಕ್ಕಿ ಕುತ್ಕೊಂಡು. ಕುಡಿಯಬೇಕಾರೆ ಈ ಹುಡುಗ ನೋಡಿ ಅಲ್ಲೇ ಒಂದು ಹೊಡೆದು ಆಮೇಲೆ ಮನೆ ಕರ್ಕೊಂಬಂದಾನೆ. ಯವ್ವ ಇದೇನೇ ಇಂಥದ್ದು ಸುದ್ದಿ? ಬಾಯಿ ಮುಚ್ಕೊಳ್ರಿ ಬಿಡಾಡಾರ. ಕೊಂಡಾರ ಮನೆ ಸುದ್ದಿ ಅಂತಂದಂಗೆ ಹೆಂಗ್ ಬಾಯಿ ಬಿಡ್ಕೊಂಡು ಕೇಳಿಸ್ಕೊಂತೀರ ನೋಡು. ನೋಡಗಣ ಓದವು, ಬಾಯಿ ಮುಚ್ಕೊಳ್ರಿ. ಇದ್ಯಾಕೆ ಅಣಕ್ಕ ಹಂಗಂತೀಯ? ಮತ್ ನೀನೇ ತಾನೇ ಕಡಾರ ಮನೆ ಸುದ್ದಿ ಹೇಳಕತ್ತಿರೋದು, ಅದಕ್ಕೆ ನಾವು ಕೇಳಿಸ್ಕೊಳಕತ್ತೀವಿ. ಈಗ ಇರ್ಲಿ ಮುಂದಕ್ಕೆ ಹೇಳ. ಈಗ ಮುಂದಕ್ಕೆ ಇನ್ನೇನು, ಹುಡುಗ ಕರ್ಕೊಂಬಂದ್ಬಿಟ್ಟು ಶಾರದಾವ್ಗೆ ಹೇಳ್ತಂತೆ, ನಾನು ಇನ್ಮೇಲೆ ಈಕಿನ ಮದುವೆ ಆಗೋದಿಲ್ಲ, ನನಗಿಷ್ಟ ಇಲ್ಲ ಅಂತಂದು ಇನ್ನೂ ಏನೇನೋ ಹೇಳ್ತಂತಪ್ಪ. ಆಮೇಲೆ ಅದು ಏನ್ ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ನನಗಿಷ್ಟೇ ಗೊತ್ತಾಗಿದ್ದು. ಶಿವ, ನಾನು ನನ್ನ ಮಕ್ಳಿಗೆ ಹೇಳ್ತಿದ್ದೆ, ಶಾರದವ್ನ ಮಗಳು ಎಂತ ಚಂದ ಓದ್ತಾಳೆ ನೋಡು, ಅವಳು ನೋಡಿ ಕಳೀರಿ ಅಂತಂದು. ಅಯ್ಯೋ ಹಿಂಗೆ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲವ. ನಾನು ಅಯ್ಯೋ ಎಷ್ಟು ಗಾಢನೇ ಮನೆಯವ್ರು ಹೇಳಿದ್ದಕ್ಕೆ ಒಪ್ಕೊಂಡು ಮದುವೆಗಕ್ಕೆ ನಿಂತ್ಕೊಂತ ನೋಡು ಹುಡುಗಿ, ಎಂತ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ ಬಿಡು. ಹಿಂಗೆ ಅಂತ ಗೊತ್ತಿರಲಿಲ್ಲ. ಅದು ಕರೆನೇ ಬಿಡು. ಕಂಡಾರ ಮನೆಗೆ ಪಂಚಾಯತಿಗೆ ಹೇಳ್ತಿದ್ಲಲ್ಲ ಈ ಇಷ್ಟು ದಿನ, ಈಗ ಅವ್ರ ಮನೆ ಪಂಚಾಯತಿಗೆ ಯಾರನ್ನ ಕರೆಸ್ತಾಳ ನೋಡಂತಗ. ಏ ಗೌಡ್ರು ಬಂದ್ರು, ಶಿವಲಿಂಗಣ್ಣ ಗೌಡ್ರು ಇಬ್ರು ಬರಕತ್ತ, ಸುಮ್ಮನಿರೇ. ಬರ್ಲಿ ತಗ, ಗೊತ್ತಾಗ್ಲಿ ಅವ್ರಿಗೂ. ಗೊತ್ತಾಯ್ತೋ ಇಲ್ಲ? ಏನ್ರವ ನಕ್ಕಂತ ರೋಡ್ನಾಗ ಆರಾಮ ನಿಂತ್ ಬಿಟ್ಟಿರಾ? ಏ ಹಂಗೇನಿಲ್ರಿ ಗೌಡ್ರೆ, ಹಂಗೆ ಮಾತಾಡ್ಕೊಂತ ನಿಂತಿದ್ವಿ ನೋಡ್ರಿ. ಎಲ್ಲಿಗೆ ಹೊಂಟಿದ್ರಿ ನೀವು? ಏ ಹೊಲಕ್ ಹೋಗಿದ್ವಿ ರೇಣಕ್ಕ, ಅಲ್ಲೇ ಇವನು ಶಿವಲಿಂಗನು ಸಿಕ್ನಾ, ಹಂಗೆ ಮಾತಾಡ್ಕೊಂತ ಬಂದ್ವಿ ಇಬ್ರು. ಹೌದಾ? ಮತ್ತೇನ್ರಿ ಗೌಡ್ರೆ, ಮಗಳ ಮದ್ವಿ ಯಾವಾಗ? ಇನ್ನು ಡೇಟು ಗೊತ್ತು ಮಾಡಿಲ್ರಿ, ಅವ್ರಿನ್ನೂ ಹೇಳ್ತೀವಿ ಅಂತ ಅಂದಾರೆ. ಕೇಳಿಸಿ ಇನ್ನೂ ಹಣ್ಣುಕಾಯಿ ಹೊಡಿಯಾಗ ಇಡೋದು ಅಷ್ಟೇ ಆಗಿರೋದಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದವಿ. ಆಕಿದು ಈಗ ಪರೀಕ್ಷೆ ಅಲ್ಲ, ಅವೆಲ್ಲ ಮುಗಿಲಿ ಅತ್ಲಾಗೆ ಮುಗಿದ್ಮೇಲೆ ಇಟ್ಕೊಳ್ಳೋಣ ಅಂತಂದು ಅನ್ಕೊಂಡಿದವ್ರಿ. ನೀವ್ ಹಿಂಗೆ ಲೇಟ್ ಮಾಡಿರಿ ಲವ್ ಮ್ಯಾರೇಜ್ ಹಾಕಲ್ ತಗೊಳ್ರಿ. ಯಾಕ್ರಿ ಸರೋಜಕ್ಕರ ಒಂಥರಾನೇ ಮಾತಾಡ್ತಿದ್ರಲ್ಲ, ಯಾಕೆ? ಇನ್ನೇನ್ರಿ ಶಿವಲಿಂಗಣ್ಣರೇ, ಮದುವೆ ಏನಾಕತ್ತೋ ಇಲ್ಲ ನೋಡಂತಾಳ್ರಿ. ಏ ಪ್ರೇಮಕ್ಕ, ಅವ್ರಿಗೇನು ಗೊತ್ತಿಲ್ಲ ಅನ್ನಿಸ್ತತಿ, ಸುಮ್ನಿರೇ. ಎಲ್ಲದನ್ನ ಹೇಳಿ ನಿನ್ ಮೇಲೆ ಯಾಕೆ ಅದಕ್ಕೆ ಹೇಳ್ಕಂತೀಯ? ಸುಮ್ನಿಲ್ಲ, ಬಡಿಗೆ ಅದೇನ ಮಾಡಿದ್ದಂತೆ ಅನ್ನಂಗೆ. ಆತಾಳೆ. ಏನ್ರವ ಅದು ಪಿಸು ಪಿಸು ಮಾತಾಡ್ತೀರಾ? ನೀನ್ ನೋಡಿದ್ರೆ ಹಿಂಗಂತಿಲ್ಲವ, ಯಾಕವ? ಏನಿಲ್ಲ ತಾಳ್ರಿ ಗೌಡ್ರೆ, ಎಲ್ಲ ಹೊಂಟಿರೇನ ಹೋಗ್ರಿ. ಏ ನಡೀರಿ ಗೌಡ್ರೆ, ಈ ಹೆಂಗಸ್ರತ್ರಕ್ಕೆ ಏನ್ ಮಾತು, ತಾಸಿಗೊಂದು ಮಾತಾಡ್ತಾವ ಇವು, ತಲೆ ಇಲ್ಲ ಬುಡ ಇಲ್ಲ ನಂಗೆ. ನಡ್ರಿ. ರೇಣಕ್ಕ, ಎಂತ ಬಿಸಿ ಬಿಸಿ ಸುದ್ದಿ ಹೇಳಿದೆ ಇವತ್ತು, ನಿನ್ ಬಾಯಿಗೆ ಸಕ್ಕರೆ ಹಾಕ. ಎಲ್ಲರೂ ಸಕ್ಕರೆ ತಗೊಂಬಂದು ಖುಷಿಗೆ ನನ್ನ ಬಾಯಾಗ ಸುರ್ವಿ ಮತ್ತೆ ಶುಗರ್ನ ಜಾಸ್ತಿ ಮಾಡಿರ್ಕೊಂಡ್ರವ. ರೇಣಕ್ಕ, ಈ ವಿಚಾರನ ಇನ್ನೊಬ್ರಿಗೆ ಹೇಳೋದೈತಿ, ನನ್ ಬರ್ತಾನಂಗಾರೆ. ಯಾರಿಗ್ಲೇ? ಇನ್ಯಾರಿಗವ? ಸುಶೀಲಕ್ಕಗೆ, ಶಾರದಕ್ಕನ ವಾರಿಗಿತ್ತಿ. ಹೋಗು ಹೇಳಾಗ. ಏ ಬಿಡಾರ, ಎದಕ್ಕಾಗ ಹಲ್ ಕಿಸ್ಕೊಂಡ್ ನಿಂತಿದ್ರಿ? ಆ 32 ಹಲ್ಲು ಕಾಣಕತ್ತಾವ ನೋಡಿ ನಿಮ್ಮವು. ನಡ್ರವ ಗಡಗಡೆಯ ನಿಂತ್ಕೊಂಡ್ರಿ, ಇನಿ ಏನೇನ್ ತಲೆ ತಿಂತತ ಏನ ಇದು. ಸುಶ್ಲಕ್ಕ ಬರ್ರೆ ಅದನಿ.
ಊಟ ಆತನೇ ಸುಸ್ಲಕ್ಕ ಆರಾಮ ಕುಂತ್ಬಿಟ್ಟಿಯಾ? ಹೂನವ ಉಂಡೆ ಕುತ್ಕೊಂಡ ನೋಡು. ಎಲ್ಲ ಕೆಲ್ಸ ಮುಗಿತಾ? ಏನ್ ಮಾಡದ್ ಮತ್ತೆ? ಕುತ್ಕೊಳ್ರೆ. ಏನ್ರವ ಇತ್ಲಾಗ ಆರಾಮ ಬಂದ್ಬಿಟ್ರಿ? ಏನ್ ಸಮಾಚಾರ? ನಮ್ದೇನಾಯ್ತವ ಸಮಾಚಾರ? ಎಲ್ಲ ನೀನೇ ಹೇಳ್ಬೇಕು. ಎದಕ್ಕೆ ಸಪ್ಪು ಕುಂತಿದ್ದೆ? ಏನ್ ಮಾಡೋದ್ ಬಿಡ್ಲೆ ಪ್ರೇಮಿ, ನನ್ನ ಗಂಡಗೆ ನನ್ನ ಮಾತೆ ಕೇಳಲ್ಲ ಕಣೆ. ಅವನದೇ ಅವನು ಮಾಡ್ತಾನಂಗೆಯ. ನಾನು ಏನು ಹೇಳಿದ್ರು ತಲೆ ಹಾಕ್ಯಾನಲ್ಲ ನೋಡೆ. ಎಲ್ಲ ಹೆಂಗಸ್ರಿಗೂ ಮಾತು ಕೇಳಂತ ಗಂಡ ಸಿಗಲ್ಲಲ್ಲವ. ಏನು ಮಾಡೋದು ನಮ್ದು ಕರ್ಮ. ಯಾಕೆ ಅಕ್ಕ ಅಂಥದ್ದೇನಾತೇವ? ಇನ್ನೂ ಏನಾಗ್ಬೇಕ್ಲೆ? ಹಾಂ ನೋಡು, ನನ್ನ ಕಣ್ಣು ಮುಂದೆ ಬೆಳೆದಂಥ ಹುಡುಗಿ ನನ್ನ ಮಗಳಿಗಿಂತ ಇನ್ನೂ ಸಣ್ಣ ಆಕಿ. ಆಕಿಗೆ ಅಲೆ ಗಂಡು ಗೊತ್ತಾತು, ಇನ್ನು ನನ್ನ ಮಗಳದಿನಿ ಅಂಥದ್ದಿಲ್ಲ ನೋಡು. ಅಯ್ಯೋ ದೇವ್ರಿ, ಅದಕ್ಕೆ ಚಂದನೆ ಯೋಚನೆ ಮಾಡ್ಕೊಂತ ಕುಂತದಿ ಎಲ್ಲಿ ಮರಗಿತಿ? ನೀನ ತಿಗಿ ತಲೆ ಹೋಗಂಥದ್ದು ಏನಾಗಿಲ್ಲ. ಯಾರು ಇಲ್ಲಲ್ಲ? ಅಣ್ಣ ಇಲ್ಲ ಮನೆಗೆ? ಇಲ್ಲವ, ಏನೋ ಕೆಲಸ ಐತೆ ಅಂತಂದು ಹೊರಗೆ ಹೋಗಿದ್ದಾರೆ. ಅಯ್ಯೋ ಒಳ್ಳೇದತ್ತಗ. ಹಂಗಿದ್ರೆ ಕಿವಿ ಕೊಟ್ಟು ಕೇಳಿಸ್ಕ್ಯಾ ನಾನು ಹೇಳೋದನ್ನ ಒಂಚೂರು. ಭಾರಿ ಒಳ್ಳೆ ಸುದ್ದಿ ತಗೊಂಬಂದದಂತಗ ನಿನಗೆ. ಅಲ್ಲೇ ಸುಶ್ಲಕ್ಕ, ಎಂತ ಒಳ್ಳೆ ಸುದ್ದಿ ತಗೊಂಬಂದದನಿ. ಮಾತ್ನಿಗೆ ಮನೆ ಕಟ್ತೀಯಲ್ಲೇ, ಹಾಗೆ ಕಳಿಸ್ಬೇಕು ಅಂತ ಅನ್ಕೊಂಡಿಯಾ? ಒಂಚೂರು ಚಾ ತಿಂಡಿ ಏನಾರ ಮಾಡಿಸು ಮಗಳ ಕೈಲಿ. ಏಮಾ ಚಾ ಗಿಡವ ಒಂದು 3 ಲೋಟನ ಹಂಗೆ ಡಬ್ಬದಾಗೆ ಚಕ್ಲಿ ಕೊಡ್ಬೇಡ ನೋಡ, ತಟ್ಟೆಗೆ ಹಾಕಿನ ತಗೊಂಬ ಇಲ್ಲಿ. ಹೇಳಿ ಪ್ರೇಮಿ, ಏನ್ಲೇ ಅದು ಅಂತ ಸುದ್ದಿ? ಶಾರದಕ್ಕನ ಮಗಳಿಲ್ಲ ಪವಿತ್ರ, ನಿಮ್ಮ ವಾರ್ಗಿತಿ ಮಗಳು ಆಕಿ ಅದ ಕಾಲೇಜ್ನಾಗೆ ಒಂದು ಹುಡುಗನ್ನ ಲವ್ ಮಾಡಕತ್ತೈತೆ ಅಂತದು. ಏನ್ಲೇ ಹೇಳಕತ್ತೀಯಾ? ಕರೆನೇನೆ? ನಾನು ಸುಮ್ಮನೆ ಹೇಳ್ತಾನೇನು, ಎಲ್ಲ ತಿಳ್ಕೊಂಡ ನಾನು ಹೇಳಕತ್ತಿರೋದು ನಿನಗೆ. ಅಯ್ಯೋ ದೇವ್ರಿ, ನನಗೆ ನಂಬಕ್ಕೆ ಆಗವಲ್ದಲ್ಲೇ. ಮದುವೆ ಬೇರೆ ಫಿಕ್ಸ್ ಆಗೈತಲ್ಲ ಆಕಿದು. ಈ ಮದುವೆಯಾಗ ಹುಡುಗನೆಯ ಆಕಿ ಕಾಲೇಜ್ನಾಗ ಹುಡುಗನ ಜೊತೆಗೆ ಇದ್ದದ್ದು ನೋಡಿ ಬನ್ನಿ ಮನೆಯಾಗ ಬಂದು ಹೇಳಿರೋದು. ನನ್ನ ಮಗಳು ಹೇಳಿದ್ದನ್ನ ಕೇಳ್ಕೊಂಡು ಮನೆಯಾಗೆ ಎಲ್ಲ ಬದುಕು ಬಾಳೆ ಎಲ್ಲ ಮಾಡ್ಕೊಂಡೋಕತಿ ಸುಮ್ಮನೆ. ಅಂತ ಹುಡುಗಿಗ ಗಂಡು ಸಿಗವಲ್ದು. ಇಂಥ ಬಿಡಾಡರಿಗೆ ನೋಡೆ ಚಿನ್ನದಂಥ ಹುಡುಗರು ಸಿಗೋದು ಎಂಥ ಕಾಲು ನೋಡವ. ಹೂನವ, ಅದು ಕರೆನೆ. ನಿನ್ನ ಮಗಳಿಗೆ ಏನೇನೋ ಗೊತ್ತಿಲ್ಲ ತಗೊಳವ, ಚಿನ್ನದಂಥ ಹುಡುಗಿ. ಆಮೇಲೆ ಏನಾತ್ಲೆ? ಏನಂದ್ಲಕ್ಕಿ ಬಿಡಾಡಿ ಶಾರದಿ ಮನ್ಮುರುಕಿ ನನ್ನ ಗಂಡಂದು ತಲೆ ತಿಕ್ಕಿ ತನ್ನ ಮಗಳಿಗೆ ಚಿನ್ನದಂಥ ಹುಡುಗನ್ ತಗೊಂಬಂದು ಗಂಟಕಕ್ಕೆ ನೋಡಿಲ್ಲಲ್ಲ, ಹಡ್ಬಿಟ್ಟು ನೋಡಿ ಈಗ ಹೆಂಗಾತ. ಏನಾತವ ಮುಂದಕ್ಕೆ ಗೊತ್ತಿಲ್ಲ ನೋಡಿ ನಮಗೂ. ಅಷ್ಟೇ ಗೊತ್ತಾಗಿದ್ದ ಆ ಹುಡುಗೇನ ನನಗೆ ಮದುವೆ ಆಗೋದಲ್ಲ ಅಂದು ಕಿತ್ಕೊಂಡು ಓಡೋತಂತದ್ದು. ಅಯ್ಯೋ ದೇವ್ರೆ. ಸುಶೀಲಾ, ಒಂಚೂರು ನೀರು ತಗೊಂಬರ್ಲೆ. ಅಯ್ಯೋ ಸುಶ್ಲಕ್ಕ, ಸಣ್ಣ ಗೌಡ್ರು ಬಂದ್ರವ, ಒಕ್ಕವ್ವ ನಾವು. ಅಯ್ಯ ನಿಮ್ಮ ಕುತ್ಕೊಳ್ರಿ, ಅಂತ ಸಿಹಿ ಸುದ್ದಿ ತಗೊಂಬಂದಿದ್ದೀರಾ. ನಿಮ್ಮ ಬಾಯಾಗ ಒಂಚೂರು ಸಕ್ಕರೆ ಹಾಕೋದು ಸ್ವೀಟ್ ಹಾಕೋದೇನು ಬೇಡ ಏನು? ಕುತ್ಕೊಳ್ರಿ, ಚಾ ಕುಡ್ದು ಹೋಗೋವಂತ್ರಿ. ಸುಶ್ಲಕ್ಕ ಬೇಡವ, ಇನ್ನೊಂದ್ಸರಿ ಬರ್ತವೆ ಈಗ, ನಾವು ಒಕ್ಕವ್ ತಗೊಳವ. ಸುಶೀಲಾ, ಇದ್ಯಾಕೆ ಈ ಹೆಣ್ಮಕ್ಳು ಹಿಂಗೆ ಓಡೋದ್ವು? ನಾನು ಬರ್ತದಂಕ್ಲೆಯ. ಅಯ್ಯೋ ರೀ, ಎಂತ ಒಳ್ಳೆ ಸುದ್ದಿ ತಂದು ಹೇಳಿದ್ರು ಗೊತ್ತಾ? ಅಯ್ಯೋ ಶಿವನೇ, ಯಾವತ್ತೂ ಇಲ್ದರ ಖುಷಿ ನಿನ್ನ ಮಕದಾಗ ಇವತ್ತು ನೋಡಕತ್ತಿನಲ್ಲೇ. ಸೂರ್ಯ ಏನಾರ ಬೇರೆ ದಿಕ್ನಾಗ ಏನಾರು ಬೆಳಗಿನ ಹೆಂಗೆ? ಅಯ್ಯ ಅದಲ್ರಿ, ಬರೀ ನನ್ನ ಕಾಲು ಎಳೆಯೋದೇ ನಿಮ್ದು ಕೆಲಸ. ಇಲ್ಲಿ ಕೇಳ್ರಿ, ಇಲ್ಲಿ ನಿಮ್ಮ ಅಣ್ಣನ ಮಗಳು ಯಾರನ್ನ ಲವ್ ಮಾಡೈತಂತೆ. ಆ ಮದುವೆಯಾಗ ಹುಡುಗ ನೋಡಿ ಜಗಳ ಮಾಡ್ಕೊಂಡು ನನಗೆ ಮದುವೆ ಆಗಲ್ಲ ಅಂತಂದೇಳಿ ಮನೆಗೆ ತಂದು ಬಿಟ್ಟೋತಂತೆ. ಏನ್ಲೇ ಇದು ಹೊಸ ಸುದ್ದಿ? ಏನ್ಲೇ, ನನಗಂತೂ ತಲೆನೇ ತಿರ್ಗಿದಂಗ ಆಗ್ಬಿಡ್ತಾವ ಒಂದೇ ಸರಿಗೆ. ಏನೇ ಇದು ಸುಶೀಲಾ, ನಿಜನಾ? ಅಯ್ಯ ಹ್ಞೂನ್ರಿ, ಎದಕ್ಕೆ ಕಿರ್ಚುತ್ತೀರ? ನಿಜನೆಯ. ಈಗ ಪ್ರೇಮವ ಮತ್ತೆ ಸರೋಜವ ಇಬ್ರು ಹೇಳಿದ್ರು. ನಿಜನೇ, ಇಡೀ ಊರು ತುಂಬಾ ಸುದ್ದಿ ಆಗೈತಿ ಅಲೆಯ. ನಮಗೆ ಈಗ ಗೊತ್ತಾಗಿರೋದು. ಥೂ, ಎಂತ ಕೆಲಸ ಆಗ್ಬಿಡ್ತಿ. ನಂದು ಮಾನ ಮರ್ಯಾದೆ ಎಲ್ಲ ಓದಂಗ ಆಕತ್ತಲ್ಲೇ. ಈಗ ನಾನೇ ಗಂಡು ತೋರಿಸಿ, ನಾನೇ ಮದುವೆ ಇದು ಮಾಡಿ ಗೊತ್ತು ಮಾಡಿ ಎಲ್ಲ ಸಜ್ಜು ಮಾಡಿದ್ದು ನಾನೇಯ. ಈಗ ಗಂಡಿನ ಕಡೆಗೆ ಮಗ ಹೆಂಗ್ ತೋರಿಸ್ಲೆ ನಾನು? ಥೂ, ನಮ್ಮ ಅಣ್ಣ ಅದಕ್ಕೆ ಹೆಂಗದರೋ ಏನೋ. ತಡಿ, ಹೋಗ್ಬರ್ತಾನ ಮನೆ ಕಡೆಗೆ. ಅಯ್ಯ ರೀ, ಇದಕ್ಕೆ ನಿಮಗೆ ಬುದ್ಧಿಲ್ಲ ಅಂತ ಅನ್ನೋದು, ಬುದ್ಧಿಗೇಡಿ ಅನ್ನೋದು. ಇಲ್ಲಿ ಕೇಳಿಸ್ಕೊಳ್ರಿ ಫಸ್ಟ್ ನಾ ಹೇಳೋದನ್ನ. ಏನ್ ಗೊತ್ತಾ, ಈಗ ಆ ಹುಡುಗಂತುವ ಮದುವೆಗಲ್ಲ ಅಂತಂದು ಹೇಳಿ ಓಡೋಗ್ಬಿಟ್ಟತ್ ಮನೆಗದು. ಈಗ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ಇದು ಬಿಡ್ರಿ, ಇನ್ನೇನ್ ಮುಗಿತ್ ಕತೆ. ಈಗ ನಮ್ಮ ಹುಡುಗಿನ ಹುಡುಗಿಗೆ ತೋರ್ಸನಂತೀವಿ. ನಮ್ಮ ಹುಡುಗಿನ ಮಾಡ್ಕೊಂಡಂಗಿದ್ರೆ ಮಾಡ್ಕೊಂಡ್ಲಿ. ನನ್ನ ಮಗಳೇನು ಚಂದಿಲ್ಲ ಅಂದಿಲ್ಲ, ಹಾ ಸಾಕತ್ತಾಗದಳ ನನ್ನ ಮಗಳುವ. ಆ ಹುಡುಗಗೂ ಒಳ್ಳೆ ಜೋಡಿ. ಮಾತಾಡ್ರಿ. ಬ್ಯಾರರ ಮನೆಗೆ ಹೊಲೆ ಜೋರು ಉರಿತೈತೆ ಅಂದಾಗ ನಾವು ಬೇಳೆ ಬೇಯಿಸ್ಕೊಂಡ್ಬಿಡ್ಬೇಕು. ನಿಮಗೆ ಬುದ್ಧಿಲ್ಲ. ನೀವು ಫಸ್ಟು ಆ ಹುಡುಗನ ಕಡೆಯವರಿಗೆ ಫೋನ್ ಹಚ್ಚಿ ಮಾತಾಡ್ರಿ. ನನ್ನ ಮಗಳೇ ಅದಳೆ ಮಾಡ್ಕೇಳ್ರಿ, ಮತ್ತು ಹಿಂಗೆ ಇದಾಗೈತಿ, ಅವ್ರ ಹುಡುಗಿಯಂತೂ ಬ್ಯಾರನ್ನೇ ಇದು ಮಾಡೈತಿ, ಮತ್ತು ಇನ್ನೇನು ಮಾಡಕ್ಕತ್ತಿ, ಮತ್ತಿನ್ನು ಬೇರೆ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ, ನನ್ನ ಮಗಳು ಅದಳೆ ಅಂತ ಹೇಳ್ರಿ ಅವರಿಗೆ. ಏಯ್, ನಿನಗೇನು ಬುದ್ಧಿಗಿದ್ದು ಹೈತಾ ಇಲ್ಲ? ಕಿಸಿತಿಯಲ್ಲಿ ಎಂತ ತಲೆ ಹೋಗ ಅಂತ ಕೆಲಸ ಆಗೈತಲ್ಲಿ. ನೀನು ನೋಡಿದ್ರೆ ಖುಷಿ ಪಡ್ತೀಯಲ್ಲಿ. ಎಂತ ಕಷ್ಟದಾಗೆ ಏನು ಆನಂದ ಪಡ್ತೀಯ ನೀನು. ನಿನ್ನ ಮಗಳನ್ನ ಅಂತ ಜಗಕ್ಕೆ ಸೇರ್ಸಕ್ಕೆ ಅಂತ ನೋಡ್ತೀಯಲ್ಲಿ. ಇನ್ನೊಂದು ಹುಡುಗಿ ಜೀವನ ಹಾಳಾಗ್ತಾ ಇತ್ತಲ್ಲಿ, ಅದನ್ನು ವಿಚಾರ ಮಾಡಂಗಿಲ್ಲ ನೀನು. ತನ್ನ ಮಗಳದೇ ತಾನು ನೋಡ್ತೀಯಲ್ಲಿ ನೀನು. ಇಷ್ಟಕ್ಕಂತೂ ಸ್ವಾರ್ಥಿ ಆಗ್ಬಾರ್ದು ಸುಶೀಲಾ, ಹೇಳ್ತಂಗೆ ಕೇಳಿಲ್ಲ ನಾ. ಅಯ್ಯ, ಅವ್ರು ಮಾಡ್ಕೊಂಡಿರೋದು ತಪ್ಪದು, ಅವ್ರಿಗೆ ಬಿಟ್ಟದ್ದು. ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕ್ರಿ? ನಮ್ಮ ಮಗಳದು ನಮ್ದು ಜೀವನ ನಾವು ನೋಡ್ಕೋಬೇಕಲ್ಲ. ನಾವ್ ಯಾಕೆ ಅವ್ರಿಗೆ ತಲೆ ಕೊಡಕ್ ಹೋಗಣ? ನೋಡ್ರಿ,
ಮಾತಾಡ್ತೀರಾ ಇಲ್ಲ ನಾನು ಮಾತಾಡ್ಲಾ ಅವ್ರ ಹತ್ರಕ್ಕೆ? ಒಳ್ಳೆ ಸಂಬಂಧ ಅದು, ಹುಡುಗನು ಚಲೋ ಅದಾನೆ, ಚಿಂದಂತ ಹುಡುಗ. ಇಂಥ ಹುಡುಗ ಮತ್ತೆಲ್ಲೂ ಸಿಗೋದಿಲ್ಲ, ಇರಕ್ಕೂ ಒಬ್ಬನದಾನೆ. ಕೈ ಬಿಟ್ರೆ ಮತ್ತೆ ನಾವು ಕೆಟ್ಟಿವಿ ಅನ್ನಂಗೆ ಆಕತಿ. ಈಗ ಸುಮ್ಮನೆ ಅವರು ಮಾಡ್ಕೊಳ್ಳಲ್ಲ, ಏನಿಲ್ಲ. ಈಗ ನಮ್ಮ ಅವ್ರದಂತೂ ಆಗಲ್ಲ, ನಮ್ದಾರ ನಾವು ಮಾಡಂತಗ ಮಾತಾಡ್ರಿ. ಇಲ್ಲ ಅಂತಂದ್ರೆ ನಾ ಮಾತಾಡ್ತಾ ನೋಡ್ರಿ. ನಿನಗೆ ತಲೆಗೆಲೆ ಎಲ್ಲ ಕೆಟ್ಟಿರಂಗೆ ಕಾಣಿಸ್ತತಿ. ನನಗೆ ಈಗ ನಿನ್ನ ಹತ್ರಕ್ಕೆ ಮಾತಾಡೋವಷ್ಟು ಇದಿಲ್ಲ. ಫಸ್ಟ್ ಅಲ್ಲಿ ಹೋಗ್ಬರ್ತಾನೆ. ಅಲ್ಲಿ ಏನಾಗೈತೋ ಏನೋ, ನಮ್ಮ ಅಣ್ಣ ಅತ್ತಿಗೆ ಅವ್ರು ಏನ್ ಮಾಡ್ತಾ ಇದಾರೋ ನನಗೆ ಈಗಲೇ ನೆನ್ಸ್ಕೊಂಡ್ರೆ ಒಂಥರ ಆಕೈತಿ. ನಾನು ಆಮೇಲೆ ಬಂದು ಮಾತಾಡ್ತಾನೆ ನಿನ್ನ ಹತ್ರಕ್ಕೆ. ಹೋಗ್ರಿ ಹೋಗ್ರಿ, ತಲೆ ಕೆಟ್ಟಿರೋದು ನನಗ ನಿಮಗ ಅಂತಂದು ಗೊತ್ತಾಕತ್ ನಿಮಗೆ.